ಕರ್ನಾಟಕಕ್ಕೆ ಆಗಮಿಸಿದ್ದವು ರಾಜ್ಯದ ವಿವಿಧ ಜಿಲ್ಲೆಯಲ್ಲಿ ಸಂಚರಿಸುತ್ತಿದ್ದು ಇಂದು ಕಾಫಿನಾಡು ಚಿಕ್ಕಮಗಳೂರಿಗೆ ಆಗಮಿಸಿದ ಶ್ರೀ ಆಯಿ ಮಾತಾ ವೇದಧರ್ಮ ರಥಯಾತ್ರೆಯನ್ನ ಸಿದ್ವಿ ಸಮಾಜ ಟ್ರಸ್ಟ್ ಚಿಕ್ಕಮಗಳೂರು ವತಿಯಿಂದ ಭಕ್ತಿಯಿಂದ ಸ್ವಾಗತಿಸಿ ಚಿಕ್ಕಮಗಳೂರು ನಗರದ ಮುಖ್ಯ ರಸ್ತೆಯಲ್ಲಿ ರಥಯಾತ್ರೆ ನಡೆಸಲಾಯಿತು. ಸಮುದಾಯದವರು ಪಾದುಕೆಗೆ ನಮಸ್ಕರಿಸಿ ಭಕ್ತಿ ತೋರಿದರು. ಶ್ರೀ ಆಯಿ ಮಾತಾರವರ ಪಾದುಕೆಯು ಕಾಫಿನಾಡು ಚಿಕ್ಕಮಗಳೂರಿಗೆ ಆಗಮಿಸಿರುವುದು ತುಂಬಾ ಸಂತೋಷವಾಗುತ್ತಿದೆ. ಭಕ್ತಿಯಿಂದ ನಾವು ಸ್ವಾಗತಿಸಿದ್ದು ತಾಯಿಯ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ ಎಂದು ಪ್ರಾರ್ಥಿಸಿ ಮಾತನಾಡಿದರು. ನಾವು ಚಿಕ್ಕಮಗಳೂರು ಶ್ರೀ ಸಮಾಜ ಟ್ರಸ್ಟ್ ಚಿಕ್ಕಮಗಳೂರು, ಇದು ನಮ್ಮ ಸಂಘದ ದೇವಸ್ಥಾನದ ಬಿಲಾಡ ರಾಜಸ್ಥಾನದಿಂದ ಬಂದಿರೋದು. ಆಯಿ ಮಾತಾ ಅಂಬೆಮಾ ಅವರ ರಥ ರಾಜಸ್ಥಾನದಿಂದ 1 ತಿಂಗಳಾಯ್ತು ಇಲ್ಲಿ ಬಂದು ಕರ್ನಾಟಕಕ್ಕೆ ಬಂದು. ಇಲ್ಲಿ ಕರ್ನಾಟಕದಲ್ಲಿ 2-3 ದೇವಸ್ಥಾನ ಓಪನ್ ಇತ್ತು. ಹೊಸಕೋಟೆ, ಬೆಂಗಳೂರು, ಜಿಗ್ನಿ, ಬೆಂಗಳೂರು, ಮತ್ತೆ ಈಗ ನನ್ನ ಟಿಪ್ಪೂರಿಗೆ ಬಂದಿತ್ತು. ಟಿಪ್ಪೂರಿಂದ ಇವತ್ತು ಇಲ್ಲಿಗೆ ಬಂದಿದೆ. ಮಲೆನಾಡು ಭಾಗಕ್ಕೆ ಬಂದಿದೆ ನಮ್ಮ ಚಿಕ್ಕಮಗಳೂರಿಗೆ. ಇನ್ನ ಇಲ್ಲಿಂದ ಈ ರಥವನ್ನು ಅಜಂಪುರಕ್ಕೆ ಹೋಗುತ್ತೆ, ಅಜಂಪುರದಿಂದ ಶಿವಮೊಗ್ಗಕ್ಕೆ ಹೋಗುತ್ತೆ, ಅದ ನಂತರ ಮತ್ತೆ ರಾಜಸ್ಥಾನಿಗೆ ಹೋಗುತ್ತೆ. ಇವತ್ತಿಗೆ 10 ವರ್ಷ ಮುಕ್ತಾಯ ಆಗಿದೆ. ನಮ್ಮ ಊರಿಗೆ ಫಸ್ಟ್ ಟೈಮ್ ರಥ ಬಂದಿದೆ ಆಯಿ ಮಾತಾವಿಂದ. ಇದು ನಮಗೆ ತುಂಬಾ ಖುಷಿಯಾಗಿದೆ. ರಾಜಸ್ಥಾನದಿಂದ ಓಡಿರೋದು ನಮ್ಮ ಧರ್ಮರಥ ಅಂತ ಹೇಳಿ ನಮ್ಮ ದೇವರು ಇದರಲ್ಲಿ ಕೂತಿ ಎಲ್ಲ ಊರು ಹೋಗಿ ಪ್ರಚಾರ ಮಾಡ್ತಾ ಇದ್ರು. ಈಗಲೂ ಅದೇ ತರ ಪದ್ಧತಿ ನಡೀತಾ ಇದೆ. ನಮ್ಮ ಊರಿಂದ ಬರುತ್ತೆ, ಪ್ರತಿಯೊಂದು ಊರಿಗೂ ಹೋಗುತ್ತೆ, ಪ್ರತಿಯೊಂದು ದೇವಸ್ಥಾನಕ್ಕೂ ಹೋಗುತ್ತೆ, ಮತ್ತೆ ಭವ್ಯ ಸ್ವಾಗತ ಇರುತ್ತೆ. ಇದು ದೇವರದ್ದು ರಥ ನೈನು. ಅದೇ ಚಿಕ್ಕಮಗಳೂರಿಗೆ ಬಂದಿರೋ ಖುಷಿ ಇದೆ. ಚಿಕ್ಕಮಗಳೂರಿಗೆ ಬಂದಿದ್ದು ತುಂಬಾ ಖುಷಿ ಆಯ್ತು. ಹಾಗೆ ಫಸ್ಟ್ ಟೈಮ್ ಬಂದಿದೆ ಚಿಕ್ಕಮಗಳೂರು ರಥ. ಇದು ನಮ್ಮ ದೇವಸ್ಥಾನ ಉದ್ಘಾಟನೆ ಆಗಿ 10 ವರ್ಷ ಆಗಿದೆ. 10 ವರ್ಷದಿಂದ ಫಸ್ಟ್ ಟೈಮ್ ಬಂದಿರೋ ರಥ. ಇಂದು ಚಿಕ್ಕಮಗಳೂರು ನಗರದಲ್ಲಿ ಸುಮಾರು 500 ವರ್ಷ ಹಳೆದು ರಾಜಸ್ಥಾನದ ಬಿಲಾಡ ಊರಿಂದ ಇವತ್ತು ರಥ ಬಂದಿದೆ. ತುಂಬಾ ಸಂತಸದ ಸುದ್ದಿ. ಈ ರಥ ಇತಿಹಾಸದಲ್ಲಿ ಚಿಕ್ಕಮಗಳೂರಿನಲ್ಲಿ ಮೊದಲನೇ ಬಾರಿಗೆ ಆಗಮಿಸ್ತಾ ಇದೆ. ಇಡೀ ಸಿರ್ವಿ ಸಮಾಜ, ರಾಜಸ್ಥಾನ್ ಸಮಾಜ, ಎಲ್ಲಾ ಸಂಘ ಸಮಾಜದವರು ಇದನ್ನ ಆತ್ಮೀಯವಾಗಿ ಬರಮಾಡ್ಕೊಂಡಿದೀವಿ. ಮತ್ತೆ ತುಂಬಾ ಸಂತಸ ಇದೆ. ಈ ದಿನ ರಂಗಣ್ಣ ಚೌಟ್ರಿಯಿಂದ MG ರಸ್ತೆ ಮಾರ್ಗವಾಗಿ ICICI ಬ್ಯಾಂಕ್ ಇಂದ IG ರಸ್ತೆ ಮಾರ್ಗವಾಗಿ ಒಂದು ಪ್ರೊಸೆಷನ್ ಸಮೇತ ಸಿರ್ವಿ ಸಮಾಜ, ರಾಜಸ್ಥಾನ್ ಸಮಾಜದಿಂದ ಆಯೋಜನೆಗೊಂಡಿದ್ರು. ಎಲ್ಲರಿಗೂ ತುಂಬಾ ಒಳ್ಳೆಯದಾಗಿದೆ. ಮುಂದೇನು ಒಳ್ಳೆಯದಾಗ್ಲಿ ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂತೀವಿ. ಈ ಸಂದರ್ಭದಲ್ಲಿ ಸಮುದಾಯದ ಮುಖಂಡರು, ಸಮಾಜದ ಬಾಂಧವರು ಉಪಸ್ಥಿತರಿದ್ದರು.